ಅರುಣಾಚಲಂ ದೇವಸ್ಥಾನ. ಸ್ವತಃ ಪಾರ್ವತಿ ದೇವಿಯೇ ಗಿರಿ ಪ್ರದಕ್ಷಿಣೆಯನ್ನ ಮಾಡಿ ಶಿವನನ್ನ ಒಲಿಸಿಕೊಂಡಂತಹ ಪವಿತ್ರವಾದ ಸ್ಥಳ. ಅರುಣಾಚಲದ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯಲ್ಲಿ 8 ಲಿಂಗಗಳ ದರ್ಶನ ಒಂದು ಅದ್ಭುತ ಅನುಭವ ಅಂತಾನೆ ಹೇಳ್ಬೋದು. ಈ ಬಾರಿ ನಾವು ಕೂಡ ಈ ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ವಿ. ತುಂಬಾ ಸುಲಭ ಅಂತೂ ಇರ್ಲಿಲ್ಲ, ಆದ್ರೆ ನಮ್ಮ ಭಕ್ತಿಯಿಂದ ಆ ಶಿವಪ್ಪನನ್ನ ನೋಡೋ ಆಸೆಯಿಂದ ಈ ಪ್ರದಕ್ಷಿಣೆಯನ್ನ ಪೂರ್ಣ ಮಾಡಿದ್ವಿ. ಗಿರಿ ಪ್ರದಕ್ಷಿಣೆ ನಂತರ ಶಿವಪ್ಪನ ದರ್ಶನ ಮಾಡಿದಾಗ ಸಿಗೋ ನೆಮ್ಮದಿ ಎಲ್ಲದಕ್ಕೂ ಮೀರಿದ ಅನುಭವನೇ ಹೌದು. ಬಹಳ ಜನ ಹೇಳಿದ್ರು ಅರುಣಾಚಲಂಗೆ ನಮ್ಗನ್ಸ್ದಾಗ ಹೋಗಕ್ಕಾಗಲ್ಲ ಅಂತ. ಅಂದ್ರೆ ನಾವು ಪ್ಲಾನ್ ಮಾಡಿ ಟಿಕೆಟ್ಸ್ ಬುಕ್ ಮಾಡಿದ್ರು ಕೂಡ ಎಷ್ಟೋ ಜನಕ್ಕೆ ಅಲ್ಲಿಗೆ ಹೋಗಿ ಮಧ್ಯದಲ್ಲೇ ವಾಪಸ್ ಆದಂತಹ ಘಟನೆಗಳು ಕೂಡ ನಡೆದಿದೆ. ಅಂದ್ರೆ ಆ ಶಿವನ ಆಜ್ಞೆ ಇಲ್ಲದೆ ಅವನ ಸನ್ನಿಧಿಗೆ ಹೋಗೋದು ಸುಲಭದ ಮಾತೇ ಅಲ್ಲ. ಕೆಲವರಿಗೆ ಮಾತ್ರ ಸಿಗೋ ವರ ಅಂತಾನೆ ಹೇಳ್ಬೋದು. ಅಂತಹ ಕೆಲವರಲ್ಲಿ ನಾವು ಒಬ್ರಾಗಿರೋದು ನಮ್ಮ ಪುಣ್ಯ ಅಂತಾನೆ ನಾವು ನಂಬ್ತೀವಿ. ಹಾಗೆ ಯಾರಿಗೆಲ್ಲ ಈ ಅವಕಾಶ ಸಿಕ್ಕಿಲ್ವೋ ಆ ಶಿವಪ್ಪನ ಅನುಗ್ರಹ ಬೇಗ ಸಿಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಯಾರೆಲ್ಲ ಹೋಗಿ ಬಂದಿದ್ದೀರಾ ನಂಗೆ ಕಮೆಂಟ್ ನ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.